ಹಲೋ ಫ್ರೆಂಡ್ಸ್, ನಾನು ಇವಾಗ ಟೊಮೆಟೊ ರಸಮ್ ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಸ್ವಲ್ಪ ಕರಿಬೇವು ಒಗ್ಗರಣೆಗೆ, ಬೆಳ್ಳುಳ್ಳಿ ಒಗ್ಗರಣೆಗಿದು, ಈರುಳ್ಳಿ ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಾಂದ್ರೆ ತುರಿದ್ರೂ ಓಕೆ, ಚೆನ್ನಾಗಾಗುತ್ತೆ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ ನಂತರ ಸ್ಲೋ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾದಿದೆ. ಇವಾಗ ಒಗ್ಗರಣೆಗೆ ಉದ್ದಿನಬೇಳೆ ಮತ್ತು ಸಾಸಿವೆ ಹಾಕ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡ್ಬಿಡ್ಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡ್ವಿ. ಆಮೇಲೆ ನೀರುಳ್ಳಿ ಕಟ್ ಮಾಡಿಟ್ಟಿದ್ರೆಲ್ಲ ಹಾಕ್ಕೊಂಡ್ವಿ. ಈರುಳ್ಳಿ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ವಿ. ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ. ಇವಾಗ ಇದಕ್ಕೆ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನ ಹಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಫ್ರೈ ಆಗಿದೆ ಟೊಮೆಟೊ. ಇವಾಗ ಇದಕ್ಕೆ ಹುಣಸೆಹಣ್ಣು ನೀರು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಂಡ್ಬಿಡಿ ಸ್ವಲ್ಪ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಬಿಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದು ರಸಮ್ ಪೌಡ್ರ್ ಹಾಕ್ಕೊಂಬಿಡಿ. ಸ್ವಲ್ಪ ಫ್ರೈ ಆದಮೇಲೆ ನೀರು ಸೇರಿಸ್ಕೊಂಡ್ಬಿಡ್ಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನೀರು ಸೇರಿಸ್ಕೊಂಡ್ಬಿಡ್ಬೇಕು. ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಈ ಥರ ಹದ ಮಾಡ್ಕೊಂಡ್ಬಿಡ್ಬೇಕು. ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ರಸಮ್ ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿ ಬರೋಕ್ಬಿಡಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನೋಡಿ, ಈ ಥರ ಕುದಿ ಬಂದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡ್ಬೇಕು. ಹಚ್ಚಿಟ್ಟಿದ್ದೀರಲ್ಲ ಲಾಸ್ಟಿಗೆ. ಇದು ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಕೋಬಾರ್ದು, ಸುಮ್ಮನೆ ಒಂದು ಪರಿಮಳ ಲೈಟಾಗಿ ಕುದಿಸ್ಕೋಬೇಕು. ಬಿಟ್ಟು ಬಂದ್ ಮಾಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.